ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಬೆಳಿಗ್ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ವೀಕೆಂಡ್ ಆಯಿತಾ, ಸ್ಯಾಟರ್ಡೆ. ಸೊ ಅದಕ್ಕೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗುರು ಏನು ಹೇಳ್ತಾಯಿದ್ರು ಅಂತಂದರೆ ಬೆಳಿಗ್ಗೆ ಎದ್ದು ಸೊ ತುಂಬ ದಿನ ಆಯಿತು ಹೊರಗಡೆ ತಿಂಡಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ನನ್ನ ಮಗಳಿಗೆ ಇವತ್ತು ಮನೆಯಲ್ಲೇ ತಿಂಡಿ ಆಗಬೇಕು ಮೀನ್ಸ್ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. 2 days ಬ್ಯಾಕ್ ಸ್ವಲ್ಪ ಸ್ಕೂಲಿಲ್ಲೇ ಮಗ ಇಂದು ರಜೆ ಇಂದು. ಸೊ 2 days ಬ್ಯಾಕ್ ಅವಳಿಗೆ ಸ್ವಲ್ಪ ಫೀವರ್ ಇತ್ತು, ಹಾಗಾಗಿ ಹೊರಗಡೆ ಬೇಡ. 2 days ಬ್ಯಾಕ್ ಅಲ್ಲ, 2 days ಇಂದ ಸಾರಿ 2 days ಇಂದ ಫೀವರ್ ಇತ್ತು ಅವಳಿಗೆ. ಅದಕ್ಕೆ ಹೊರಗಡೆ ತಿನ್ನಕ್ಕೆ ಹೋಗೋದು ಬೇಡ ಅಂತ ಅಂದೆ. ಹಾಕು, ನೀ ಇಡ್ಲಿ ಹಿಟ್ಟು ಹಾಕ್ಬಿಡು, ಬೇಗ ಹಾಕು. ಹಂಗಾರೆ ಅಮ್ಮ ನಿಂಗೆ ಇಡ್ಲಿ ಇಟ್ಕೊಡ್ತೀನಿ, ತೋಪು ವಾಪಸ್ ಕೊಡು. ತಗೊಬಿಡ್ಲಮ್ಮ. ಅದ್ರ ಮೇಲೆಲ್ಲ ಸೊಪ್ಪು ಕೊಡ್ತೇವೆ, ಒಗ್ಗರಣೆ ಸೊಪ್ಪು ಹಾಕುಕ. ಒಗ್ಗರಣೆ ಸೊಪ್ಪು ಹಾಕಿ ಹಿಂಗೆ ಫ್ರೆಂಡ್ಸ್ ನೋಡಿ ತಿಂಡಿ ತಿನ್ಸೋದು. ಫ್ರೆಂಡ್ಸ್ ಆವಾಗಲೇ ಅರ್ಧಕ್ಕೆ ಏನೋ ಕ್ಲಿಪ್ಪಿಗೆ ಸ್ಟಾಪ್ ಆಗಿಬಿಟ್ಟೆ, ಬಿಕಾಸ್ ಮಗಳು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಾಗೇನು ಹೇಳ್ತಾ ಇದ್ದೆ ಅಂತಂದರೆ ತಿಂಡಿ ತಿನ್ನೋದಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಪಾಪುಗೆ ಹುಷಾರಿಲ್ದಿರೋ ಕಾರಣ ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಗುರುಗೆ ತುಂಬ ದಿನ ಅಲ್ಲ, ತುಂಬ ತಿಂಗಳೇ ಆಗೋಯ್ತು. ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ಪಾಪು ಆದಮೇಲೆ ವೆರಿ ರೇರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಆಲ್ರೆಡಿ ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ ಅಂತ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಪಾಪುಗೆ ಹಂಗಾದ್ರೆ ಮನೇಲೆ ಇಡ್ಲಿ ಮಾಡಿ ತಿನ್ನಿಸ್ಬಿಡ್ತೀನಿ, ನಾವು ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತಂದ. ಈ ನನ್ನ ಮಗಳು ಯಾವಾಗೂ ಸಾಂಬಾರು ಹಚ್ಕೊಳ್ದೆ ಇರೋಳು, ಇವತ್ತು ಇಡ್ಲಿಗೆ ಸಾಂಬಾರೇ ಬೇಕು ಅಂತ ಹಠ ಮಾಡಿ ಸಾಂಬಾರು ಮಾಡಿಸ್ಕೊಂಡ್ಳು ಆಯಿತಾ. ಆಮೇಲೂ ಹಚ್ಕೊಂಡು ತಿಂದಿದ್ದು ಜೇನುತುಪ್ಪನೇ. ಸೊ ಇವಾಗ ತಿಂಡಿ ತಿನ್ನಿಸಿದ್ದೆಲ್ಲ ಆಯಿತು. ತಿಂಡಿ ತಿಂದು ನೀರು ಕುಡಿಸಿ ಇವಾಗ ನಾವು ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 8:45 ಆಯಿತು. ಸೊ ಹೊರಡೋಣ. ಎಂತ ಆಯ್ತು ಮಗ? ಲೆಟ್ಸ್ ಗೋ. ಹುಷಾರಿಲ್ಲ, ಸ್ವಲ್ಪ ಡಲ್ ಆಗಿದೆ ಗಾಡಿ. ಹೊರಡೋಣ. ಸ್ವಲ್ಪ ಫೀವರು ಬಂದು ವೈರಲ್ ಫೀವರ್, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀವಿ. ಇವಾಗ ತಿಂಡಿ ತಿಂದ್ಕೊಂಡು ಬರುವ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ನಾಳೆ 2 ಮಿಕ್ಸ್ ಮಾಡಿ ಒಂದು ಬ್ಲಾಗ್ ಮಾಡೋಣ, ಇಲ್ಲಾಂದರೆ ಒಂದೇ ದಿನದ ಬ್ಲಾಗ್ ಮಾಡೋಣ. ಓಕೆ ಮಗ, ಆರ್ ಯು ರೆಡಿ? ಎಂತ ಹೇಳು, ಆರ್ ಯು ರೆಡಿ ಕೇಳಿದ್ರೆ? ಎಸ್ ಮಮ್ಮಿ, ಐ ಆಮ್ ರೆಡಿ. ಇವತ್ತು ಬೆಳಿಗ್ಗೆ ಹೇಳ್ಕೊಡ್ತಾ ಇದ್ದೆ ಆ ಡೈಲಾಗ್ ಅವಳಿಗೆ. ಸೊ ಬನ್ನಿ ಹೊರಡೋಣ, ತಿಂಡಿ ತಿನ್ಕೊಂಡು ಬರೋಣ. ಅಲ್ಲಿ ಹೋಗ್ಬಿಟ್ಟು ತಿನ್ನೋದು ಇಡ್ಲಿನೇ ಇವಾಗ ನೋಡಿಬೇಕಂದ್ರೆ. ಬಟ್ ಹೋಟೆಲಲ್ಲಿ ತಿನ್ನೋದು ಅಷ್ಟೇ. ಅದು ಬೇಡ ಮಕ್ಕಳ. ನೋಡಿ ನಮ್ಮ ಹುಡುಗನಿಗೆ ಕೂದಲ, ಮಗ ಹಿಂಗೆ ತಲೆ ಬಗ್ಸು ಮಗ, ಎಷ್ಟು ಕೂದಲ ಬಂದಿದೆ ಅಂತ. ಪಪ್ಪನ ಬಾಟ್ಲ್ ಅಡ್ಡಾತು ನೋಡಿ ಫ್ರೆಂಡ್ಸ್, ಕೂದಲ ಬರ್ತಾ ಇದೆ. ಸಾಕು ಸಾಕು, ಪಪ್ಪನ ಹಗ್ಗಿ ಮಾಡು ಮಗನೆ. ಒಬ್ಬ ಪಪ್ಪಿ ಕೊಡು ಒಂದು ಪಪ್ಪಂಗೆ. ಹಾಂ ಓ ಓ ಓ ಹಾಂ ಎಂತದು ಮಗ? ಹೌದಲ್ಲೇ, ಐಸ್ ಕ್ರೀಮ್ ಇಂದಿದ್ದಲ್ಲೇ. ಒಪ್ಪನ ನಾವೆಲ್ಲ ಒಪ್ಪುದು ಈಗ? ಹೋಟೆಲಲ್ಲಿ ಎಂತ ತಿಂತೆ ನೀನು? ಜಾರು ಬಂಡಿ ತಿಂತೀಯ? ಓ ಮಗ ಮಿನಿ ಬಿಡು ಮಗ, ಗಲೀಜಾಯ್ದು. ಛೀ ಬಿಟ್ಬಿಡು. ಬಂದದ್ದೇ ಅದಕ್ಕೆ ಮಿಮಿ ಮಶ್ವ ಕ್ಲೀನ್ ಮಾಡುವ. ಬೇರೆ ಎಂತ ತಕ್ಕ ಸಣ್ಣದ ಇಲ್ಲ ನೋಡು ಮಗ. ಅರೆ ವಾ, ಹಾಂ ತಗೊಂಡು ಬರಲಿ ಬಾ. ಅದು ಬಿಡ್ತಲೇ ಹೆಂಗು. ಗಬ್ಬುಸಿ ಮಿನಿ, ಗಬ್ಬುಸಿ ಚಿನ್ನು. ಗಬ್ಬುಸಿ ಚಿನ್ನು. ಫ್ರೆಂಡ್ಸ್ ಆಲ್ರೆಡಿ ಒಂದೇ ಇಡ್ಲಿ ವಡ ಖಾರಾಬಾತ್. ನನ್ನ ಗಂಡಂಗೆ ಎಲ್ಲಿಂದ ಇಷ್ಟನೋ ಖಾರಾಬಾತ್. ಓ ಕೊಡು. ಅಕ್ಕಿ ರೊಟ್ಟಿನದು. ಇನ್ನೊಂದು ಐಟಮ್ ಬಪ್ಪುದಿದ್ದ ಖಾರಾಬಾತ್ ಇಟ್ಟು ಬೇಡ. ಓಕೆ ಡನ್. ನೋಡಿ ಫ್ರೆಂಡ್ಸ್, ಇವ್ರ ಪ್ರೀತಿ ಎಲ್ಲ ಮಿಕ್ಸ್ ಮಾಡಿ. ಅಕ್ಕಿ ರೊಟ್ಟಿ ನೋಡಿ ಹೆಂಗಿದ್ದೋಳು. ಅವಳಿಗೆ ಬೇಡ, ಪಪ್ಪಂಗಷ್ಟೇ.
ಫ್ರೆಂಡ್ಸ್ ನೋಡಿ, ನನ್ನ ಗಂಡ ನನಗೋಸ್ಕರ 1 ಲೀಟರ್ ಕಾಫಿ ತಂದಿದ್ದಾರೆ. ಇಷ್ಟು ಕಾಫಿ ನಾ ಕುಡಿದ್ಬಿಟ್ರೆ ಬಾ ಇಲ್ಲಿ ಬಾ ಇಲ್ಲಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಕಂಟೆಂಟೇ ಇಲ್ಲ ಈ ವೀಕೆಂಡು. ಕಂಟೆಂಟ್ ಇಲ್ಲ ಅನ್ನೋದಕ್ಕಿಂತ ಎಲ್ಲೂ ಹೊರಗಡೆನೇ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನಾವು ಮನೇಲೇ ಇದ್ದೀವಿ, ಮನೇಲೇ ರೆಸ್ಟ್ ಮಾಡ್ತಾ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಇವಾಗ ಈವ್ನಿಂಗ್ ಆಯಿತಾ, ಸಂಜೆ ಟೈಮ್ ಬಂದು 6:47 ಆಯಿತು. ಅದಕ್ಕೆ ಹೊರಗಡೆ ಎಲ್ಲಾದರೂ ಹೋಗಿ ನಾವು ತಿನ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಏನು ತಿನ್ನೋಣ ಅನ್ನೋ ತನಕ ಪಿಜ್ಜಾ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು ಪಿಜ್ಜಾ ತಿಂದೇನೆ. ಸೊ ಅದಕ್ಕೆ ಪಿಜ್ಜಾ ತಿಂದ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು, ಗುರು, ನನ್ನ ಮಗಳು, ಗುರು ಕಸಿನ್ ಬಂದಿದ್ದಾನೆ ಅವನು, ಮತ್ತು ಅವನ ಸಿಸ್ಟರ್ ವಿನುತಾ ಮೀನ್ಸ್ ಇಲ್ಲೇ ಇರ್ತಾಳೆ. ಅವನು ಊರಿಂದ ಬಂದಿದ್ದಾನೆ. ಸೊ ನಾವು 4 ಜನ ಸೇರಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆ ಹತ್ರನೇ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಡಾಮಿನೋಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅದನ್ನೂ ಹಾಗೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವೆಲ್ಲ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಮೇಡಮ್ ದಿನ ರೆಡಿಯಾಗಿಲ್ಲ, ನಿಮಿಷ ಬರ್ತಾರೆ. ಎಂತ ಮಾಡ್ತೆ ಮಗ? ಎಲ್ಲಿಗೆ ಹೋಗ್ತೆ? ಫ್ರೆಂಡ್ಸ್, ಇವಳು ಡ್ರೆಸ್ ನೋಡಿ, ಇವಳು ಅತ್ತೆ ತಂದಿರೋದು ಜಾಗರ್ಸ್. ಇದು ಯಾವಾಗಲೂ ಲೇಟು, ಯಾವಾಗಲೂ ಲೇಟು. ಎದ್ದೇಳೋದು ಲೇಟು, ರೆಡಿ ಆಗೋದು ಲೇಟು. ನನ್ನ ಮಗಳು ನೋಡೆ ಚೂರು. ವಿಡಿಯೋ ಕಾನ್ಶಿಯಸ್. ಪಿಜ್ಜಾ ಬಂತು ನಮ್ಮದು. ಒಂದು ಮಾರ್ಗರಿಟಾ, ಇನ್ನೊಂದು ಪೆಪ್ಪಿ ಪನ್ನೀರ್, ಹೆಚ್ಚು ಕೋಕಾ-ಕೋಲಾ. ಇವಳು ನೋಡಿ ಫ್ರೆಂಡ್ಸ್, ಇಲ್ಲಿ ಅವರು ಅಲ್ಲಿ ಬಿಸಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಮ್ಮ ಅಗ್ರಿ ಎಕ್ಸ್ಪರ್ಟ್ ಅವ್ರ ಕಡೆಯಿಂದ ಎರಡು ಸೈಡ್ ಸ್ಟ್ರೈಟ್ ಒಂದಲ್ಲ. ಅಲ್ಲ, ಎರಡು ಕೈ ಸ್ಟ್ರೈಟ್ ಇದ್ದು ಮೇಲೆ ಮೇಲೆ ಈಗ ಇದಿಲ್ಲ ಲಾಕು ಬೋರ್ಡ್ ಸಿಗೋದು. ಜಗು ಮುಂದೆ ನೋಡ್ತಿರು ಹೇಳಿ. ಇಷ್ಟೇ ಜಗಳ ಮಾಡೋದಷ್ಟೇ ನೋಡ್ರಿ ಗೈಸ್. ಹೆಂಗ್ಸ ಇದ್ರು ಜಗಳ ಮಾಡ್ಲಿಕ್ಕೆ ಬೈಲಿಕ್ಕೆ ಅಷ್ಟೇ. ವರ್ಕೌಟ್ ಮಾಡ್ಲಿಕ್ಕೆ ಇದ್ರು ಮೀಸೆ ಇರ್ಬೇಕು. ಹಿಂಗೆ ಸಣ್ಣ ಆಗದೆ ಬೇಜಾರ್ ಮಾಡ್ಕೋಬೇಡ್ರಿ. ನಿನ್ನೆ ಹಿಂಗ್ ಮಾಡ್ತಿದ್ದ, ಸಿಗುದಿಲ್ಲ ಎಂತದ್ದು, ಹಿಡ್ಕೊಂಡ್ಬಿಡ್ತಾನೆ.